ಮುದ್ದು ಹನುಮೇಗೌಡರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಅಂತಿಮವಾಗಿ ಮುದ್ದು ಹನುಮೇಗೌಡರು ಕಣದಲ್ಲಿ ಇರ್ತಾರ ಅಥವಾ ಕಣದಿಂದ ಹಿಂದೆ ಸರಿತಾರ ಅಂತಕ್ಕಂಥ ಒಂದಿಷ್ಟು ಸಂದೇಹಗಳಿದೆ. ಅದನ್ನ ನೀವೇ ಸ್ಪಷ್ಟಪಡಿಸ್ಬೇಕು ಸರ್ ಇವಾಗ. ಅಲ್ಲ, ಈಗ ನಾನು ನಾಮಿನೇಷನ್ ಹಾಕಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನರು ಏನು ಆದೇಶ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರದ ಮುಖಂಡರು, ನನ್ನ ಹಿತೈಷಿಗಳು, ಅದ್ರ ಮೇಲೆ ನಾನು ನಾಮಿನೇಷನ್ ಹಾಕಿದ್ದೀನಿ. ಅವ್ರು ಪುನಃ ನನಗೆ ಹೇಳಿದ್ದಾರೆ, ನಿಮ್ಮನ್ನು ಗೆಲ್ಲಿಸ್ತೀವಿ ನಾವು, ನೀವು ಕಣದಲ್ಲಿ ಉಳಿಬೇಕು ಹಾಗೆ ಅಂತ ಹೇಳಿದ್ದಾರೆ. ನಾನು ಅವ್ರ ಮಾತಿಗೆ ನಾನು ಗೌರವ ಕೊಡಲೇಬೇಕಲ್ಲ. ಈಗ ನಾನು ನಾಮಿನೇಷನ್ ಹಾಕಿ ಈಗಾಗಲೇ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ. ಈಗ ನಾನು ನಾಮಿನೇಷನ್ ಮೊನ್ನೆ ಫೈನಲ್ ಆದ ತಕ್ಷಣ ನಾನು ನಿನ್ನೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇವತ್ತೂ ಕೂಡ ನಾನು ಹೊಡೋನಿದ್ದೀನಿ. ಹಾಗಾಗಿ ಇದರಲ್ಲಿ ಏನೋ ಗೊಂದಲ ಸೃಷ್ಟಿ ಮಾಡಿ ಅದನ್ನ ಇದು ಮಾಡ್ತಕ್ಕಂಥದಕ್ಕೆ ಯಾವುದೇ ಒಂದು ಕಿಂಚಿತ್ತೂ ಕೂಡ ನೀವು ಅನುಮಾನ ಪಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಪ್ರಮುಖವಾಗಿ ಮುದ್ದು ಹನುಮೇಗೌಡರ ಒಂದು ತಾಳ್ಮೆ ಮತ್ತು ಪೇಷನ್ಸಿ, ಇನೋಸೆನ್ಸಿ ಇದೇ ಒಂದು ಎಲ್ಲೋ ಒಂದ್ ಕಡೆ ಅವರಿಗೆ ಮಾರ್ಕ್ ಆಯ್ತಾ ಅಂತ ಈ ವಿಚಾರದಲ್ಲಿ ನನಗೆ ಈಗ ಅನ್ಸಿದ್ದೆ. ಬಹುಶಃ ಅದು ನೀವು ಅದಕ್ಕೆ ಒಪ್ಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಸಾತ್ವಿಕವಾಗಿರ್ತಕ್ಕಂಥದ್ದನ್ನ ಬಹಳ ಸದರ ಮಾಡಿಕೊಂಡು ಯಾವ ರೀತಿ ಬೇಕಾದ್ರೂ ಡಿಸಿಷನ್ ತಗೋಬಹುದು ಅಂತ ಅನ್ನೋದು ಅನೇಕ ಸಲ ಆಗುತ್ತೆ. ಅನ್ಫಾರ್ಚುನೇಟ್ಲಿ ದಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಮೈ ಕೇಸ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ನಂದು ಒಂದೇ ಪ್ರಶ್ನೆ ಇದೆ, ಸಿಂಪಲ್ ಕ್ವಶನ್. ನೀವು ಯು ಗಿವ್ ಮಿ ರೀಸನ್ ಆಸ್ ಟು ವೈ ಯು ಡಿನೈ ಟಿಕೆಟ್ ಟು ಮಿ, ವೈ ಯು ಡಿಪ್ರೈವ್ಡ್ ಮಿ ಆಫ್ ಕಂಟೆಸ್ಟಿಂಗ್ ದಿ ಎಲೆಕ್ಷನ್ಸ್. ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ ಒನ್ ನೆಗೆಟಿವ್ ಪಾಯಿಂಟ್ ಅಗೇನ್ಸ್ಟ್ ಮಿ. ಟೆಲ್ ಮಿ ದಟ್. ಇಲ್ಲ, ನೀವು ಕ್ರಿಯಾಶೀಲರ ಸಂಸದರು ಅಂತ ನಮ್ಮ ಪಕ್ಷವಾಗಲಿದೆ, ಮೈತ್ರಿ ಪಕ್ಷದ ಮುಖಂಡರುಗಳು ಕೂಡ ಅನೇಕ ಸಲ ಹೇಳಿದಿರಿ. ಹಾಗಿದ್ದ ಮೇಲೆ ನೀವು ವಾಟ್ ಈಸ್ ದಿ ಮೆಸೇಜ್ ಯು ಹ್ಯಾವ್ ಗಿವನ್ ಟು ದಿ ಜನರಲ್ ಪಬ್ಲಿಕ್? ಜನಸಾಮಾನ್ಯರಿಗೆ ಏನು ಸಂದೇಶ ಕೊಟ್ರಿ? ಒಬ್ಬ ಕ್ರಿಯಾಶೀಲ ಸಂಸದ ಕೆಲಸ ಮಾಡ್ತಾ ಇರೋನು ಪುನಃ ನಿಲ್ತಾನೋ ಇಲ್ವೋ ಅಂತ ಅನುಮಾನನೇ ಪ್ರಾರಂಭ ಆಗ್ಬಿಟ್ರಿ ಮೇಲೆ ಮತ್ತೆ ಯಾಕೆ ಅವನು ಕ್ರಿಯಾಶೀಲನಾಗಿರ್ಬೇಕು? ಕಾನ್ಸ್ಟಿಟ್ಯೂನ್ಸಿಲಿ ಯಾಕೆ ಕೆಲಸ ಮಾಡಬೇಕು? ವೈ ಹ್ಯಾಸ್ ಟು ಸ್ಟ್ರಗಲ್ ಫಾರ್ 5 years? ಟು ಗೈನ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್ ಹ್ಯಾಸ್ ಟು ಸ್ಟ್ರಗಲ್. ಟು ಗೈನ್ ದಿ ಕಾನ್ಫಿಡೆನ್ಸ್ ಆಫ್ ಹಿಸ್ ಪಾರ್ಟಿ ಲೀಡರ್ಸ್ ಹ್ಯಾಸ್ ಟು ಸ್ಟ್ರಗಲ್. ಐ ಹ್ಯಾವ್ ಬೀನ್ ಡೂಯಿಂಗ್ ದಟ್. ಬಟ್ ಸ್ಟಿಲ್ ನೀವು ಯಾವುದೇ ಕಾರಣ ಇಲ್ಲದೆ ನೀವು ಡಿಪ್ರೈವ್ ಮಾಡಿರೋದ್ರಿಂದ ವಾಟ್ ಈಸ್ ದಿ ಮೆಸೇಜ್ ಯು ಹ್ಯಾವ್ ಗಿವನ್ ಟು ದಿ ಜನರಲ್ ಪಬ್ಲಿಕ್? ಇಟ್ಸ್ ವೆರಿ ಬ್ಯಾಡ್. ಮುದ್ದು ಹನುಮೇಗೌಡರಿಂದ ಕ್ಷೇತ್ರವನ್ನ ಇಸ್ಕೊಳ್ಳಿಲ್ಲ, ಕಿತ್ಕೊಂಡ್ರು ಅಂತ ಅಲ್ಲ, ನಾನು ಆ ಪದಗಳನ್ನ ಉಪಯೋಗಿಸೋದಿಲ್ಲ. ಎನಿಯೋ ದಿ ಫ್ಯಾಕ್ಟ್ ಈಸ್, ನೀವು ನನಗೆ ಪುನಃ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶದಿಂದ ವಂಚಿತರನ್ನಾಗಿ ಮಾಡಿದ್ದೀರಿ. ಅದಕ್ಕಿಂತ ನೀವು ಸಂದೇಶ ಏನು ಕೊಟ್ರಿ ಜನಗಳಿಗೆ? ಅಥವಾ ಮುಂದೆ ಯಾರಾದರೂ ಸಕ್ರಿಯವಾಗಿ ರಾಜಕಾರಣ ಮಾಡಬೇಕು ಅಂತ ಅನ್ನೋರಿಗೆ ನೀವು ಕೊಟ್ಟಿರೋ ಸಂದೇಶ ಏನು ಇದರಿಂದ? ಹಾಗಾಗಿ ದಿಸ್ ಈಸ್ ಡೆಟ್ರಿಮೆಂಟಲ್ ಟು ದಿ ಅಟ್ಲೀಸ್ಟ್ ದಿ ಯಂಗ್ಸ್ಟರ್ಸ್ ಹೂ ಆರ್ ಥಿಂಕಿಂಗ್ ಆಫ್ ಎಂಟ್ರಿಂಗ್ ಪಬ್ಲಿಕ್ ಲೈಫ್. ನೀವು ಬಹಳ ಆಘಾತಕರ. ಯಾಕೆಂದ್ರೆ ಏನಾಗುತ್ತೆ, ನಾಳೆ ಒಳ್ಳೆ ಕೆಲಸ ಮಾಡಿದ್ರೆ ಲೀಡರ್ಸ್ಗಳನ್ನ ನಾವು ವಿಶ್ವಾಸ ಗಳಿಸಿದ್ರು ಕೂಡ ನಮಗೆ ಪುನಃ ಟಿಕೆಟ್ ಸಿಗೋದಿಲ್ಲ ಅಂತ ಅನ್ನೋ ಒಂದು ಅನುಮಾನ ಮೊದಲಿಂದಲೇ ಇದ್ರೆ ಅವನೇ ಅಷ್ಟೊಂದು ಸರ್ವಿಸ್ ಮಾಡ್ತಾನೆ. ಅದರಿಂದ ಇದು ಬಹಳ ತಪ್ಪು ಸಂದೇಶ ಹೋಗಿದೆ. ನನ್ನನ್ನು ಪುನಃ ಕಂಟೆಸ್ಟ್ ಮಾಡೋಕ್ಕೆ ನೀವು ಪ್ರಿವೆಂಟ್ ಮಾಡಿರೋದ್ರಿಂದ ಯು ಹ್ಯಾವ್ ಸೆಂಡ್ ಎ ವೆರಿ ರಾಂಗ್ ಸಿಗ್ನಲ್. ಅಲ್ಲ ಸರ್, ಈಗ ಮುದ್ದು ಹನುಮೇಗೌಡರ ಪರವಾಗಿ ಕಣದಲ್ಲಿರೋದು ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಹೀಗಾಗಿ ಎಚ್ ಡಿ ದೇವೇಗೌಡರು ನಿಂತಿರೋದ್ರಿಂದ ಮುದ್ದು ಹನುಮೇಗೌಡರು ನಾಮಪತ್ರವನ್ನು ವಾಪಸ್ ಪಡಿತಾರೆ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಅವರು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು. ಇಲ್ಲ, ನನಗೆ ಅದು ಮನವೊಲಿಸ್ತಕ್ಕಂಥ ಪ್ರಯತ್ನಗಳು ಯಾವುದೂ ಆಗಿಲ್ಲ. ಅನೇಕ ನಮ್ಮ ಮುಖಂಡರುಗಳು, ನಾಯಕರುಗಳು ನನ್ನ ಜೊತೆನೆಲ್ಲ ಮಾತಾಡಿರೋದು ನಿಜ. ಬಟ್ ಮನವೊಲಿಸ್ತಕ್ಕಂಥ ಪ್ರಯತ್ನಗಳು ಯಾವುದೂ ಆಗಿಲ್ಲ. ಅದ್ರ ಜೊತೆಗೆ ನಮ್ಗೆ ಯಾರು ನಿಂತಿದ್ದಾರೆ, ಇನ್ಯಾರು ಏನು ಅನ್ನೋದ್ರ ಬಗ್ಗೆ ನಂದು ಆ ಪ್ರಶ್ನೆ ಇಲ್ಲ. ನಾನು 5 ವರ್ಷಗಳ ಕಾಲ ನನ್ನ ಕ್ಷೇತ್ರದ ಸೇವೆ ಮಾಡಿದ್ದೀನಿ. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರುಗಳು, ಕಾರ್ಯಕರ್ತರುಗಳು, ಹಿತೈಷಿಗಳು ನೀವು ಪುನಃ ಸ್ಪರ್ಧೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದರಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ. ಅಂದ್ರೆ ರಾಜನ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕರೆಸಿದ ಬಳಿಕ ಮೇಲೆ ರಾಜನ್ ಅವರು ಮಾತು ಹೇಳಿದ್ರು, ಮುದ್ದು ಹನುಮೇಗೌಡರು ಏನಾದರೂ ನಾಮಪತ್ರ ವಾಪಸ್ ಪಡೆದ್ರೆ ನಾನು ಕೂಡ ನಾಮಪತ್ರ ವಾಪಸ್ ಪಡಿತೇನೆ. ಅಲ್ಲ, ಅದು ಅವರ ಅಭಿಪ್ರಾಯ. ಬಟ್ ನಾನು ನಾಮಿನೇಷನ್ ಹಾಕಿರೋದಕ್ಕೂ ಅವರ ನಾಮಿನೇಷನ್ ಹಾಕಿರೋದಕ್ಕೂ ಸಂಬಂಧ ಇಲ್ಲ. ನಾನು ತಗೊಳ್ತೀನಿ ಅಂತ ಹೇಳಿರೋದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ. ನಾನು ಅವಾಗ ಇರ್ಲಿಲ್ಲ, ನನ್ಗೇನು ಗೊತ್ತಿಲ್ಲ ಅದು. ಅಲ್ಲ, ಮುದ್ದು ಹನುಮೇಗೌಡರು ಅಂತ ಮನುಷ್ಯರಿಗೆ ಅನ್ಯಾಯ ಮಾಡಿದವರು ಮುಂದೆ ಬಹಳ ಪಶ್ಚಾತ್ತಾಪವನ್ನು ಪಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಜನ್ ಅವರು ಹೇಳಿದ್ರು. ಆ ಥರ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ನಾನು ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಅಲ್ಲ ಸರ್, ಅಂತಿಮವಾಗಿ ತಮ್ಮ ನಿರ್ಧಾರ ಅಂದ್ರೆ ದೇವೇಗೌಡರ ಹಾದಿ ಸುಗಮವಾಗತ್ತಾ ಅಥವಾ ಮುದ್ದು ಹನುಮೇಗೌಡರು ಕಣದಲ್ಲಿ ಇರ್ತಾರ? ಅಲ್ಲಲ್ಲ, ನಾನು ಇನ್ನೊಬ್ಬರು ಆ ದಿನ ದುರ್ಗಮಗೊಳಿಸಬೇಕು ಅನ್ನೋದೇ ಆಗಲಿ ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅನ್ನೋದೇ ಆಗಲಿ ನನ್ನ ಉದ್ದೇಶ ಅಲ್ಲ.
ನನ್ನ ಸದುದ್ದೇಶ ಇರತಕ್ಕಂಥದ್ದು 5 ವರ್ಷಗಳ ಕಾಲ ನಾನು ಸೇವೆ ಮಾಡಿದ್ದೀನಿ. ನೀವು ಎಲ್ಲ ಪಕ್ಷಾತೀತವಾಗಿ ನನಗೆ ಅನೇಕ ಸಲ ಎಲ್ಲರೂ ಕೂಡ ಹೇಳಿದ್ದಾರೆ, ನೀವು ಯು ಆರ್ ಡೆಲಿವರ್ಡ್ ವೆರಿ ಗುಡ್ ಗೂಡ್ಸ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಇನ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಯು ಆರ್ ಡನ್ ಲಾಟ್ ಆಫ್ ಗುಡ್ ವರ್ಕ್ ಇನ್ ದಿ ಕಾನ್ಸ್ಟಿಟ್ಯೂನ್ಸಿ. ದಟ್ ಈಸ್ ದಿ ಅಪ್ರಿಷಿಯೇಷನ್ ಗಿವನ್ ಟು ಮೀ. ಇಷ್ಟೆಲ್ಲ ಇದ್ದು ನೀವು ನನಗೆ ಯಾವುದೇ ಸಕಾರಣಗಳಿಲ್ಲದೆ ನೀವು ನನಗೆ ಪುನಃ ಸ್ಪರ್ಧೆ ಮಾಡಲಿಕ್ಕೆ ವಂಚನೆ ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಜನರ ಆಶಯದಂತೆ ಸ್ಪರ್ಧೆ ಮಾಡಿದ್ದೇನೆ ವಿನಃ ಇನ್ಯಾರ್ದು ದುರ್ಗಮ ಮಾಡಬೇಕು, ನಾನು ಗೆಲ್ಲಬೇಕು, ನಾನು ಪುನಃ ಇನ್ನೊಂದು ಅವಕಾಶ ಜನ ನಿರೀಕ್ಷೆ ಕೊಟ್ಟು ನಾನು ಅವ್ರು ಇಟ್ಕೊಂಡಿದ್ದಾರೆ, ಹಾಗಾಗಿ ನಾನು ಗೆದ್ದು ಅವ್ರು ಸರ್ವಿಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ನಿಂತಿದ್ದೀನಿ. ಪ್ರಮುಖವಾಗಿ ದೇವೇಗೌಡರನ್ನ ಭೇಟಿ ಮಾಡಿದರೆ, DCM ಪರಮೇಶ್ವರ್ ಜೊತೆ CM ನ ಮೀಟ್ ಮಾಡಿದ್ರಿ, ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ರಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮೀಟ್ ಮಾಡಿದ್ರಿ, ಅದು ಎಲ್ಲೂ ಕೂಡ ನಿಮಗೆ ಒಂದು ಸಮಾಧಾನವಾದ ಮಾತು ಸಿಗ್ಲಿಲ್ವಾ ಅಂತ, ಭರವಸೆ ಸಿಗ್ಲಿಲ್ವಾ ಅಂತ ನಿಮ್ಮ ನಾಯಕರಿಂದ? ಒಂದು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪುನಃ ಟಿಕೆಟ್ಗೆ ಅಲಿಯೋದಿದೆಯಲ್ಲ, ರಾಜಕೀಯದ ದುರಂತ, ಅದು ಆಗಬಾರ್ದು. ಅದರಲ್ಲೂ ಯಾರು ನಮಗೆ ನನ್ನ ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಮೈ ಕಾನ್ಷಿಯಸ್, ನಾನು ಏನು ಕೆಲಸ ಮಾಡಿದ್ದೀನಿ, ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಮೈ ಲೀಡರ್ಸ್, ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಪೀಪಲ್ ಆಫ್ ಮೈ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡಿ ಪುನಃ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಿ ಫಾರಮ್ಗೆ ಅಥವಾ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ನಾಯಕರುಗಳು ಮನೆಗೆ ತಾಗ್ತಕ್ಕಂಥದ್ದು ಇದೆಯಲ್ಲ, ಅದು ಒಳ್ಳೆ ಸಂದೇಶ ಅಲ್ಲ. ಯಾವುದೇ ಒಂದು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥನಿಗೆ ಒಂದು ಆತ್ಮವಿಶ್ವಾಸ ಮೂಡಿಸ್ಬೇಕು ಪಕ್ಷ ಅಥವಾ ನಾಯಕರುಗಳು. ನನ್ನನ್ನು ಆ ರೀತಿ ಓಡಾಡಕ್ಕೆ ಮಾಡಿರ್ತಕ್ಕಂಥದ್ದೇ ಒಂದು ದೊಡ್ಡ ದುರಂತ, ರಾಜಕೀಯ ದುರಂತ. ಅಲ್ಲಲ್ಲ, ಕ್ವೈಟ್ ನ್ಯಾಚುರಲ್. ಸಿ, ಫಾರ್ ಎ ಪರ್ಫಾರ್ಮಿಂಗ್ MP, ಇಫ್ ಯು ಕ್ರಿಯೇಟ್ ದಟ್ ಸಿಚುಯೇಷನ್, ದಟ್ ಈಸ್ ಡೆಟ್ರಿಮೆಂಟಲ್ ಟು ದಿ ಪೊಲಿಟಿಕಲ್ ಸಿಸ್ಟಮ್. ಯಾರು ಕಾನ್ಫಿಡೆನ್ಸ್ ಇಟ್ಕೊಂಡು ನಿಮಗೆ ಪ್ರತಿ ಸಲನೂ ಇದನ್ನೇ ಇಟ್ಕೊಂಡು ಬಿ ಫಾರಮ್ಗೆ ಅವರು ಲೀಡರ್ಗಳು ಮನೆತಕ್ಕೆ ಸಿಟ್ಟಿಂಗ್ MP ಕೂಡ ಓಡಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರೋದಿದೆಯಲ್ಲ, ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. That is detrimental to the political system and also the future generation. ಇಷ್ಟೆಲ್ಲ ಫೋರ್ಸ್ ಮಾಡ್ತಾ ಇದ್ರಿ, ಎಲ್ಲೋ ಒಂದ್ ಕಡೆ ಬೆಂಗಳೂರು ಕ್ಷೇತ್ರವನ್ನ ಬಿಟ್ಕೊಡ್ತಾರೆ, ಆದ್ರೆ ತುಮಕೂರನ್ನ ಮಾತ್ರ ಬಿಟ್ಕೊಡಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಹಠಕ್ ಬಿದ್ದೆ ತುಮಕೂರು. ಸ್ಪರ್ಧೆ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಕ್ಷೇತ್ರದ ಜನರ ಆಕಾಂಕ್ಷೆಯಂತೆ ಸ್ಪರ್ಧೆಯನ್ನ ಮಾಡಿದ್ದೇನೆ. ನನ್ನ ಒಂದು ನೆಗೆಟಿವ್ ಪಾಯಿಂಟ್ಸ್ ಹೇಳಿ ಯಾಕೆ ಡಿನೈಡ್ ಮಾಡಿದ್ರು ನನಗೆ ಇಲ್ಲಿ ಸೀಟನ್ನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ಪಾಯಿಂಟ್ ಅನ್ನ ಕೂಡ ಹೇಳಿಲ್ಲ. ಡೈರೆಕ್ಟ್ ಆಗಿ ನನ್ನ ಕ್ಷೇತ್ರವನ್ನ ಕಿತ್ಕೊಂಡ್ರೆ ಅತ್ಯುತ್ತಮವಾಗಿ ನಾನು ಪರ್ಫಾರ್ಮ್ ಮಾಡಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಜನ ಕೇಳ್ತಾ ಇದ್ದಾರೆ, ಒಬ್ಬ ಸಿಟ್ಟಿಂಗ್ ಮೆಂಬರ್ ಇದ್ದೀನಿ ನಾನು, ಯಾವ ಕಾರಣಕ್ಕೋಸ್ಕರ ಇವರು ನನಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಒಬ್ಬ ಹಾಲಿ ಸಂಸದನಾಗಿದ್ದುಕೊಂಡು ನಾನು ಟಿಕೆಟ್ಗೋಸ್ಕರ ಅಲಿಯೋದು ನಿಜಕ್ಕೂ ದುರಂತ ಇದು ಅಂತ ಕೂಡ ಮುದ್ದಹನುಮೇಗೌಡರು ಹೇಳ್ತಾ ಇದ್ರು.